ನಾವು ಗ್ರಾಮ ಪಂಚಾಯತ್ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷರು. ಈ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘ ಜಿಲ್ಲಾ ಸಮಿತಿ ವತಿಯಿಂದ ನಾವು ನಾಳಿನ ದಿವಸ ತಿಮ್ಮಾಪುರಿ ಸರ್ಕಲಿಂದ ಜಿಲ್ಲಾ ಪಂಚಾಯತ್ ಕಾರ್ಯಾಲಯವರೆಗೆ ಒಂದು ಬೃಹತ್ ಮೆರವಣಿಗೆ ಮುಖಾಂತರ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ನಾಳೆ ದಿವಸ ನಾವು ಜಿಲ್ಲಾ ಪಂಚಾಯತ್ ಕಚೇರಿ ಎದುರುಗಡೆ ಏನಪ್ಪ ಅಂದ್ರೆ ಅನಿರ್ದಿಷ್ಟ ಧರಣಿ ಕುಂದಿರ್ತಾ ಇದ್ದೀವಿ. ಕುಂದ್ರು ಮುಖ್ಯ ಕಾರಣ ಏನಪ್ಪ ಅಂದ್ರೆ ಕೆಲವೊಂದು ಜಿಲ್ಲಾ ಪಂಚಾಯತಿಯಲ್ಲಿ ನಮ್ಮ ಬೇಡಿಕೆಗಳು ಈಡೇರಿಲ್ಲ. ಅದ್ರ ಸಲುವಾಗಿ ನಾವು ಬೇಡಿಕೆಗಳ ಸಲುವಾಗಿ ನಾವು ಏನದ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮುಖ್ಯ ನಮ್ಮ ಬೇಡಿಕೆ ಏನಪ್ಪ ಅಂದ್ರೆ ನಮ್ಗೆ ಏಕಕಾಲಕ್ಕೆ ಅನುಮೋದನೆ ಸಿಗಬೇಕಿತ್ತು. ಸಿಬ್ಬಂದಿಗಳಿಗೆ ಗ್ರಾಮ ಪಂಚಾಯತಿ ನೌಕರನಪ್ಪ ಸಿಬ್ಬಂದಿಗಳಿಗೆ ಅನುಮೋದನೆ ಆಗಿ ಕೊಟ್ಟಿಲ್ಲ. ಅದಕ್ಕೆ ಇನ್ನೊಂದು ಕೆಲವೊಂದು ರೆಗ್ಯುಲರ್ ಅನುಮೋದನೆ ಅಂತ ಹೇಳಿದ್ರೆ ನಮ್ಮಲ್ಲಿ ಸಿಬ್ಬಂದಿಗಳು ಕೆಲಸ ಕಾರ್ಯನಿರ್ವಹಿಸಿದ್ರೆ ಅವ್ರಿಗೆ ಜಿಲ್ಲಾ ಪಂಚಾಯತ್ ಅನುಮೋದನೆ ಕೊಡಬೇಕು. ಅದೇ ರೀತಿಯಾಗಿ ಏನಾದ್ರೆ ಬಾಕಿ ವೇತನ ನಮ್ಗೇನಪ್ಪ ಅಂದ್ರೆ ಈಗ AFMS ಬರೋಕ್ಕಿಂತ ಮುಂಚಿತವಾಗಿ 15 ತಿಂಗಳು 18 ತಿಂಗಳು ಕೆಲವೊಂದು ಪಂಚಾಯತಿಯಲ್ಲಿ ಏನಪ್ಪ ಅಂದ್ರೆ ನಮ್ಮ ಸಿಬ್ಬಂದಿ ಪೇಮೆಂಟ್ ಕೊಡ್ತಾ ಇಲ್ಲ. ಈಗ ನಾವು ಕರವಸೂಲಿಯಲ್ಲಿ ಏನದ ಕರವಸೂಲಿ ಹೆಚ್ಚಿನ ಪ್ರಮಾಣದಲ್ಲಿ ಕರವಸೂಲಿ ಮಾಡಿದ್ರು ಕೂಡ ಕರವಸೂಲಿಯಲ್ಲಿ 40% ನಮ್ಗೆ ಸಿಬ್ಬಂದಿ ವೇತನಕ್ಕಾಗಿ ಹಣ ಮೀಸಲಿಡಬೇಕು. ಕೆಲವೊಂದು ಗ್ರಾಮ ಪಂಚಾಯತಿಯವರದು ಹಣ ಮೀಸಲಿಟ್ಟು ನಮ್ಮ ಸಿಬ್ಬಂದಿ ಪೇಮೆಂಟ್ ಮಾಡ್ತಾ ಇಲ್ಲ. ಅದೇ ರೀತಿಯಾಗಿ ನಮ್ಗೆ ಜಿಲ್ಲಾ ಪಂಚಾಯತಿಯಲ್ಲಿ ಏನಪ್ಪ ಅಂದ್ರೆ ಈಗ 2 ವರ್ಷ ಕಳೆದರೂ ಕೂಡ ನಾವು ಬಿಲ್ ಕಲೆಕ್ಟರ್ ಹಾಗೂ DO ಕ್ಲರ್ಕ್ ಅವರಿಗೆ ಬಡ್ತಿ ನೀಡಬೇಕಾಗಿತ್ತು. ಇನ್ನೂ 2 ವರ್ಷ ಕಳೆದರೂ ಕೂಡ ಜಿಲ್ಲಾ ಪಂಚಾಯತಿಯಲ್ಲಿ ನಮಗೆ ಬಡ್ತಿ ಕೊಡ್ತಾ ಇಲ್ಲ. 37 ಪೋಸ್ಟ್ಗಳು 2 ವರ್ಷದಿಂದ ಅವರು ತಾತ್ಕಾಲಿಕ ಪಟ್ಟಿ ಹಚ್ಚಿ ಅವ್ರ ಪರಿಷ್ಕರಣೆ ಮಾಡಿ ನಮಗೆ ಅನುಮೋದನೆ ಕೊಡ್ತೀನಿ ಅಂದ್ರೆ ಕೊಟ್ಟಿಲ್ಲ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಹಲವಾರು ಬೇಡಿಕೆಗಳು ಇಟ್ಟುಕೊಂಡು ನಾವೇನದ ಜಿಲ್ಲಾ ಪಂಚಾಯತ್ ಧರಣಿ ಕುಂದಿರ್ತಾ ಇದ್ದೀವಿ ಸರ್. ನಾಳೆ ಸರ್ 24/11/2025 ಸರ್.